ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಂಡು ಬನ್ನಿ. ಹಿಂದಿ ನೋಟಿಫಿಕೇಶನ್ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ರೀತಿಯ ಅಧಿಸೂಚನೆಗಳನ್ನು ಹೊರಡಿಸಿದ್ದು. ನೋಡ್ರಿ, ಕರ್ನಾಟಕ ಶಿಕ್ಷಕರ ನೇಮಕಾತಿಯನ್ನು ಕರೆದಿದ್ದು. ನೋಡ್ರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಅಧೀನದಲ್ಲಿ ಬರುವ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಉಳಿಕೆ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದು. ನೋಡ್ರಿ, ಶಿಕ್ಷಕರ ನೇಮಕಾತಿಯನ್ನು ಕಾಲ್ಫಾರ್ ಮಾಡಿದ್ದು. ನೋಡ್ರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ್ಯಾವ ಶಿಕ್ಷಕರ ನೇಮಕಾತಿಯನ್ನು ಕರೆದಾರಂದ್ರೆ, ನೋಡ್ರಿ, ಮೊದಲೇದಾಗಿ ಕನ್ನಡ ಶಿಕ್ಷಕರ ಎಷ್ಟು ಪೋಸ್ಟ್ ಖಾಲಿದಾವೆ ಅಂದ್ರೆ ಟೋಟಲಾಗಿ 103 ವೇಕೆನ್ಸಿ ಖಾಲಿದಾವೆ. ಇದ್ರಾಗ 3 ವೇಕೆನ್ಸಿ ಬ್ಯಾಕ್ಲಾಗ್ ಹುದ್ದೆಗಳಿಗಾವೆ. ಬ್ಯಾಕ್ಲಾಗ್ ಹುದ್ದೆಗಳು ಅಂದ್ರೆ ಮೊದಲೊಮ್ಮೆ ನೇಮಕಾತಿಯನ್ನು ಕರೆದದ್ದು, ಅವಾಗ ನೌಕರಿ ತುಂಬಿಕೊಳ್ಳಾರ್ದ ಉಳಿದದ್ದು ನೌಕರಿಯಾಗಿರ್ತವೆ. ಇನ್ನು ಇಂಗ್ಲೀಷ್ ಟೀಚರ, ಆಂಗ್ಲ ಭಾಷಾ ಶಿಕ್ಷಕರು 108 ವೇಕೆನ್ಸಿ ಖಾಲಿದಾವೆ. ಇದರಲ್ಲಿ 8 ಬ್ಯಾಕ್ಲಾಗ್ ಹುದ್ದೆಗಳು. ಇನ್ನು ಅದೇ ರೀತಿ ಹಿಂದಿ ಭಾಷೆ ಶಿಕ್ಷಕರು 55 ವೇಕೆನ್ಸಿ ಖಾಲಿದಾವೆ. ಇನ್ನು ಗಣಿತ ಶಿಕ್ಷಕರು 103 ವೇಕೆನ್ಸಿ, ವಿಜ್ಞಾನ ಶಿಕ್ಷಕರು 106 ವೇಕೆನ್ಸಿ ಖಾಲಿದಾವೆ. ಇನ್ನು ಇದರಂತೆ 6ನೇದು ಸಮಾಜ ವಿಜ್ಞಾನ ಶಿಕ್ಷಕರು 154 ವೇಕೆನ್ಸಿಗಳು ಖಾಲಿದ್ದು. ಇನ್ನು ಟೋಟಲಾಗಿ ಇದರಲ್ಲಿ ನಾನ್ ಹೆಚ್ಚಿಗೆ ಆಗಿದ್ದು 767 ವೇಕೆನ್ಸಿಗಳು ಖಾಲಿದಾವೆ. ನೋಡಿರಿ, ಟೋಟಲಾಗಿ ನಾನ್ ಹೆಚ್ಚಿಗೆಯಲ್ಲಿ 767 ವೇಕೆನ್ಸಿ ಖಾಲಿದಾವೆ. ಇನ್ನು ಹೆಚ್ಚಿಗೆ ಒಳಗೆ 320 ವೇಕೆನ್ಸಿಗಳು ಖಾಲಿದಾವೆ. ಅಂದರೆ ಟೋಟಲ ಶಿಕ್ಷಕರ ನಾನ್ ಹೆಚ್ಚಿಗೆ ಮತ್ತು ಹೆಚ್ಚಿಗೆ ಇಲ್ಲಿ ಟೋಟಲಾಗಿ 1087 ವೇಕೆನ್ಸಿಗಳು ಈಗ ಪ್ರಸ್ತುತ ಕಾಲ್ಫಾರ್ಮ್ ಆಗಿದ್ದು. ನೋಡ್ರಿ, ಇದಕ್ಕೆ ಯಾವ ರೀತಿ ಶೈಕ್ಷಣಿಕ ವಿದ್ಯಾರ್ಥಿ ಇರಬೇಕಂತ ನೋಡೋಣ. ಭಾಷಾವರು ನೋಡ್ರಿ, ಕನ್ನಡ ಶಿಕ್ಷಕರಿಗೆ, ಕನ್ನಡ ಟೀಚರ್ಗೆ ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂದ್ರೆ, ನೋಡ್ರಿ, ಮೊದಲೇದಾಗಿ ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯಲ್ಲಿ ಒಂದು ಐಚ್ಛಿಕ ವಿಷಯನಾಗಿ BA ಪಾಸ್ ಆಗಿರಬೇಕಾಗಿರ್ತದೆ ಮತ್ತು B.Edನ್ನು ಮುಗಿಸಿರಬೇಕು. ಅದೇ ರೀತಿ ಅಭ್ಯರ್ಥಿ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಪರೀಕ್ಷೆ ನಡೆಸಿದ 4 ವರ್ಷದ ಕನ್ನಡ ಪಂಡಿತ ಕೋರ್ಸ್ನಲ್ಲಿ ಉತ್ತೀರ್ಣ ಆಗಿರಬೇಕಾಗಿರ್ತದೆ. ಅಥವಾ ಮತ್ತು ನೋಡ್ರಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ B.Ed ಪದವಿಯನ್ನು ಪಡೆದಿದ್ದರೆ ಅಭ್ಯರ್ಥಿಯು ಕನ್ನಡ ಭಾಷೆ ಶಿಕ್ಷಕರಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಇಂಗ್ಲೀಷ್ ಟೀಚರ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಹೆಂಗೈತೆ ಅಂದ್ರೆ, ನೋಡಿರಿ, ಅಭ್ಯರ್ಥಿಯು ಇಂಗ್ಲೀಷ್ ಭಾಷೆಯಲ್ಲಿ BAಯಲ್ಲಿ ಅಭ್ಯರ್ಥಿ BAನ ಮುಗಿಸಿರ್ಬೇಕಾಗಿರ್ತದೆ. ಅದೇ ರೀತಿ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾನ ಪ್ರಮಾಣ ಪತ್ರ ಕೋರ್ಸನ್ನು ಉತ್ತೀರ್ಣ ಆಗಿದ್ದರೆ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಇನ್ನು ನೋಡಿರಿ, ಅಭ್ಯರ್ಥಿಯು ಇಂಗ್ಲೀಷ್ನಲ್ಲಿ B.Ed ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಹಿಂದಿ ಶಿಕ್ಷಕರ ಬಗ್ಗೆ ನೋಡೋದಾದರೆ, ನೋಡಿರಿ, ಅಭ್ಯರ್ಥಿಯು ಕಲಾ ಮಾಧ್ಯಮದಲ್ಲಿ ಹಿಂದಿಯನ್ನು ಐಚ್ಛಿಕ ಸಬ್ಜೆಕ್ಟಾಗಿ ತೊಗೊಂಡು ಪಾಸಾಗಿರಬೇಕು. ಅಥವಾ ಹಿಂದಿಯನ್ನು ಮತ್ತು B.Edಲ್ಲಿ ಅಭ್ಯರ್ಥಿ ಹಿಂದಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನು ತೊಗೊಂಡು ಅಧ್ಯಯನ ಮಾಡಿರಬೇಕಾಗಿರ್ತದೆ. ಮತ್ತು ಹಿಂದಿ ಭಾಷೆ ಶಿಕ್ಷಕರನ್ನಾಗಿ ಪರಿಗಣಿಸಲು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಭ್ಯರ್ಥಿಯು ಪದವಿಯನ್ನು ಹಿಂದಿ ವಿಷಯವನ್ನು ಪ್ರಮುಖ ಮೇಜರ್ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಅಂದರೆ B.Edನಲ್ಲಿ ಅಭ್ಯರ್ಥಿ ಸಬ್ಜೆಕ್ಟ ಹಿಂದಿ ಆಗಿದ್ದರೆ ಅಭ್ಯರ್ಥಿಯು ಹಿಂದಿ ಶಿಕ್ಷಕರಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಗಣಿತ ಶಿಕ್ಷಕರಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ, ನೋಡಿರಿ, ಅಭ್ಯರ್ಥಿ ಗಣಿತ ಮತ್ತು ಭೌತಶಾಸ್ತ್ರದ ಕಡ್ಡಾಯ ವಿಷಯವೊಂದಿಗೆ ವಿಜ್ಞಾನ ವಿಷಯದಲ್ಲಿ ಅಭ್ಯರ್ಥಿ B.Ed ಪದವಿಯನ್ನು ಪಡೆದಿರಬೇಕಾಗಿರ್ತದೆ. ಮತ್ತು ಇದರೊಂದಿಗೆ ಕೆಳಕಂಡ ಯಾವುದಾದ್ರೂ ಐಚ್ಛಿಕ ವಿಷಯವನ್ನು ಅಭ್ಯಸಿಸಿರಬೇಕು. ಅಂದರೆ ರಸಾಯನಶಾಸ್ತ್ರದಲ್ಲಿ ಕೂಡ ಅಭ್ಯರ್ಥಿ ತನ್ನ ಎಜುಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಯು ವಿಜ್ಞಾನ ಪದ್ಧತಿ ಮೆಥಡ್ನಲ್ಲಿ B.Edನ್ನು ಮಾಡಿರಬೇಕಾಗಿರ್ತದೆ. ನೋಡಿರಿ, ಮತ್ತು ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯನ್ನು ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮಾನ ಹೊಂದಿರಬೇಕಾಗಿರ್ತದೆ. ಇವರು ಗಣಿತ ಶಿಕ್ಷಕರಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಗಣಿತ ಆದಮೇಲೆ ವಿಜ್ಞಾನ ಶಿಕ್ಷಕರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಐತಂದ್ರೆ, ನೋಡಿರಿ, ಅಭ್ಯರ್ಥಿ ಕಡ್ಡಾಯವಾಗಿ ರಸಾಯನಶಾಸ್ತ್ರದ ವಿಷಯದೊಂದಿಗೆ ಮತ್ತು ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯದೊಂದಿಗೆ, ಅಂದರೆ ಸಸ್ಯಶಾಸ್ತ್ರ ಆಗಿರ್ಬೋದು, ಪ್ರಾಣಿಶಾಸ್ತ್ರ ಆಗಿರ್ಬೋದು, ಇದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗಿರ್ತದೆ. ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಭ್ಯರ್ಥಿ B.Ed ಪದವಿಯನ್ನು ಪಡೆದಿರಬೇಕು. ಮತ್ತು ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ನಲ್ಲಿ ನೋಡಿರಿ ಕನ್ನಡ ಭಾಷೆಯಲ್ಲಿ ಡಿಪ್ಲೊಮಾ ಹೊಂದಿರಬೇಕು. ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ನೋಡಿರಿ ಬೆಂಗಳೂರು ಇವರು ನಡೆಸುವ ಕನ್ನಡ ಪ್ರಮಾಣ ಪತ್ರವನ್ನು ಕೋರ್ಸನ್ನು ಅಭ್ಯರ್ಥಿ ಪಡೆದಿರಬೇಕಾಗಿರ್ತದೆ. ಇನ್ನು ಅದೇ ರೀತಿ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ, ನೋಡಿರಿ, ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗಿರ್ತದೆ. ಅದರಲ್ಲಿ ಇತಿಹಾಸ ಆಗಿರ್ಬೋದು, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಮತ್ತು ಮಾನ್ಯತೆ ಪಡೆದ
ಬಿ ಎಡನ್ನು ಪಾಸ್ ಆಗಿರ್ಬೇಕಾಗಿರ್ತದೆ. ನೋಡಿರಿ, ಅಭ್ಯರ್ಥಿ ಸಮಾಜ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಶಿಕ್ಷಕರು ಸಮಾಜ ವಿಜ್ಞಾನವನ್ನು ಇಂಗ್ಲೀಷ್ನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರ್ಬೇಕಂತ ಹೇಳಿರ್ತಾರೆ, ಸೂಚನೆ ಕೊಟ್ಟಾರ. ನೋಡಿರಿ, ತಾವು ಇಂಗ್ಲೀಷ್ನಲ್ಲಿ ಮಾಡಿದ ವ್ಯಾಸಂಗ ಪ್ರಮಾಣ ಪತ್ರವನ್ನು ರಿಜಿಸ್ಟರ್ ಅವರಿಂದ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡೆದುಕೊಂಡಿರುವುದು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸಿರ್ಬೇಕಾಗುತ್ತದೆ. ಆದ ಕಾರಣ ಇದು ಸೋಷಿಯಲ್ ಸೈನ್ಸ್ಗೆ ಅಭ್ಯರ್ಥಿಯು ಇಂಗ್ಲೀಷ್ ಮಾಧ್ಯಮದಲ್ಲಿ ಎಜುಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಅದೇ ರೀತಿ ಗಣಕೇತರ ಶಿಕ್ಷಕರು ನೋಡ್ರಿ, ಸ್ನಾತಕೋತ್ತರ ಪದವಿಯನ್ನು ಅಭ್ಯರ್ಥಿ ಗಣಕ ವಿಜ್ಞಾನ ಮಾಹಿತಿ ಮತ್ತು ವಿಜ್ಞಾನದಲ್ಲಿ ಪಡೆದಿರಬೇಕಾಗಿರ್ತದೆ. ಅದೇ ರೀತಿ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ಅಭ್ಯರ್ಥಿ ಎಜುಕೇಷನ್ ಮುಗಿಸಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಗಣಕ ವಿಜ್ಞಾನದೊಂದಿಗೆ BSc ಅಥವಾ ಅದಕ್ಕೆ ತತ್ಸಮಾನವಾದ ವಿದ್ಯಾರ್ಥಿನ ಹೊಂದಿದ್ರೆ ಕೂಡ ಗಣಕೇತರ ಶಿಕ್ಷಕರಿಗೆ ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ನಲ್ಲಿ SSLCಯಲ್ಲಿ ಅಭ್ಯರ್ಥಿಯು ಕನ್ನಡ ಒಂದು ಭಾಷೆಯನ್ನಾಗಿ ಕೂಡ ಅಭ್ಯಾಸ ಮಾಡಿರಬೇಕಾಗಿರ್ತದೆ. ಇನ್ನು ದೈಹಿಕ ಶಿಕ್ಷಕರ ವಿದ್ಯಾರ್ಥಿ ನೋಡುವುದಾದರೆ ನೋಡಿರಿ, ವಿದ್ಯಾರ್ಥಿ ಯಾವ ರೀತಿ ಇರಬೇಕಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನು ಪಡೆದಿದ್ದು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ದೈಹಿಕ ಶಿಕ್ಷಕ ಸ್ನಾತಕ ಪದವಿಯನ್ನು BP.Ed ಅಂದರೆ ನೋಡಿರಿ, ದೈಹಿಕ ಶಿಕ್ಷಕರ ಪದವಿಯಾದ BP.Edನಲ್ಲಿ ಪದವಿ ಪಡೆದಿದ್ದು, ಅಭ್ಯರ್ಥಿಯು ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನಾಗಿ ಅಥವಾ ಕನ್ನಡದಲ್ಲಿ ಡಿಪ್ಲೊಮಾ ಕೋರ್ಸನ್ನು ಅಭ್ಯಾಸ ಮಾಡಿದರೆ ದೈಹಿಕ ಶಿಕ್ಷಕರ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಅಭ್ಯರ್ಥಿಗೆ ಏಜ್ ಲಿಮಿಟ್ ಯಾವ ರೀತಿ ಇರ್ಬೇಕಂದ್ರೆ ನೋಡಿರಿ, ಅಭ್ಯರ್ಥಿ ಮಿನಿಮಮ್ 18 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಯಾಗಿದ್ದು, ಇನ್ನು ಗರಿಷ್ಠ ಏಜನ್ನು ಕ್ಯಾಟಗರಿ ವೈಸ ಹಂಚಿಕೆ ಮಾಡಲಾಗಿದೆ. ನೋಡಿರಿ, ಯಾವ ರೀತಿ ಅಂದ್ರೆ ನೋಡಿರಿ, ನೀವು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಜನರಲ್ ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ 45 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಅದೇ ರೀತಿ ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 48 ವರ್ಷದವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅದೇ ರೀತಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂದ್ರೆ ನೋಡಿರಿ, ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಹಾಕಬೇಕಾಗೋದ್ರಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಂದರೆ KE ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ 15/7/2026 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 13/8/2026 ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ನೀವು 14/8/2026 ಒಳಗಾಗಿ ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಶಿಕ್ಷಕರಿಗೆ ಸ್ಟಾರ್ಟಿಂಗ್ 54,175ರಿಂದ 99,400ವರೆಗೂ ಸ್ಯಾಲ್ರಿ ಸಿಗುತ್ತೆ. ನೋಡಿರಿ, ಶಿಕ್ಷಕರಿಗೆ 54,175ರಿಂದ 99,400 ರೂಪಾಯಿವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಅಂದ್ರೆ ಕ್ಯಾಟಗರಿ ವೈಸ ನೋಡಿರಿ, ನೀವು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಾಗಿದ್ದರೆ ನೀವು 750 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದರಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವಾಗಿದ್ದು ಮತ್ತು ಪ್ರಕ್ರಿಯೆ ಶುಲ್ಕ ಅಂತೆ 250 ರೂಪಾಯಿ ಆಗಿರ್ತದೆ. ಇನ್ನು ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಥವಾ ಮಾಜಿ ಸೈನಿಕ ಅಥವಾ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದರಲ್ಲಿ 250 ರೂಪಾಯಿ ಅರ್ಜಿ ಶುಲ್ಕವಾಗಿದ್ದು 250 ರೂಪಾಯಿ ಪ್ರಕ್ರಿಯೆ ಶುಲ್ಕವಾಗಿರ್ತದೆ. ಇನ್ನು ಅದೇ ರೀತಿ ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಮಾತ್ರ ಇರ್ತದೆ. ನೋಡಿರಿ, ಯಾರೇ ಅಭ್ಯರ್ಥಿಗಳು ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಮ್ಮೆ ಪೇಮೆಂಟ್ ಮಾಡಿದ್ರೆ ಯಾವುದೇ ರೀತಿ ರಿಫಂಡ್ ಆಗೋಲ್ಲ ಪೇಮೆಂಟ. ನೋಡಿರಿ, ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಮತ್ತು ಯಾವ ರೀತಿ ಸಬ್ಜೆಕ್ಟ್ಗಳನ್ನು ಒಳಗೊಂಡತ್ತೆ ಮತ್ತು ಟೈಮ್ ಯಾವ ರೀತಿ ಇರ್ತದೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತಾರೆ ಅಂದರೆ B.Ed ಮಾಡಿದ ಅಭ್ಯರ್ಥಿಗಳು ತಾವು ತೆಗೆದುಕೊಂಡ ಐಚ್ಛಿಕ ವಿಷಯದಲ್ಲಿ B.Ed ಮಾಡಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಅಪ್ಲಿಕೇಶನ್ನ 15/7/2026 ಪ್ರಾರಂಭವಾಗುವುದು. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಫೀ ಜನರಲ್ ಅಭ್ಯರ್ಥಿಗಳಿಗೆ 750 ರೂಪಾಯಿ, SC ST 500 ರೂಪಾಯಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಂದರೆ ನೀವು ಅಭ್ಯರ್ಥಿಗಳಾಗಿದ್ದರೆ ಅಪ್ಲಿಕೇಶನನ್ನು 15/7/2026 ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.